ಒಂದು ದಿವಸ ಕೃಷ್ಣ ಮತ್ತೆ ಅರ್ಜುನ ಹೀಗೆ ಬೀದಿಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬ ಭಿಕ್ಷುಕನನ್ನ ನೋಡ್ತಾರೆ. ಸೊ ಅರ್ಜುನ ಕೃಷ್ಣನಿಗೆ ಕೇಳ್ತಾನಂತೆ, ಅಲ್ಲ ಪ್ರಭು, ಇವ್ರನ್ನ ಯಾಕೆ ಇಷ್ಟು ಬಡವನಾಗಿ ಮಾಡ್ಬಿಡಿದ್ಯಾ? ಕೃಷ್ಣ ಅವ್ನ ಮಾತನ್ನು ಕೇಳಿದ್ರು ಕೂಡ ಕೇಳದೇ ಇರೋ ತರ ಹೋಗ್ಬಿಡ್ತಾನೆ. ಆಮೇಲೆ ಅರ್ಜುನ ಏನ್ ಮಾಡ್ತಾರೆ, ಚೀಲ ಗೋಲ್ಡ್ ಕಾಯಿನ್ಸ್ ನ ತಗೊಂಡು ಆ ಭಿಕ್ಷುಕನಿಗೆ ಕೊಟ್ಟು, ಇನ್ಮೇಲೆ ಭಿಕ್ಷೆ ಬೇಡಬೇಡಿ, ಈ ಚಿನ್ನದ ನಾಣ್ಯಗಳನ್ನ ಇಟ್ಕೊಂಡು ನಿಮ್ ಜೀವನವನ್ನು ರೂಪಿಸ್ಕೊಡಿ ಅಂತ ಕಳಿಸ್ತಾರೆ. ಭಿಕ್ಷುಕ ಅದನ್ನ ಇಸ್ಕೊಂಡು ಖುಷಿಯಾಗಿ ನಾನು ನಿಮ್ಮಲ್ಲಿ ಚೆನ್ನಾಗಿರ್ಬೋದು, ನನ್ನ ಜೀವನ ಸೆಟ್ಲ್ ಆಯ್ತು ಅಂತ ಹೋಗ್ತಿರ್ಬೇಕಾದ್ರೆ ಮನೆಗೆ ಒಬ್ಬ ಕಳ್ಳ ಬಂದು ಅದನ್ನ ಕಸ್ಕೊಂಡು ಹೊಡೋಗ್ಬಿಡ್ತಾನೆ. ಬೇಜಾರಾಗಿ ಮತ್ತೆ ಮಾರನೇ ದಿನ ಹೀಗೆ ಭಿಕ್ಷೆ ಬೇಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮತ್ತೆ ಅರ್ಜುನ ಕೃಷ್ಣ ಸಿಗ್ತಾರೆ. ಅವಾಗ ಅರ್ಜುನ ಕೇಳ್ತಾನೆ, ನೆನ್ನೆ ಅಷ್ಟೆಲ್ಲ ಸಂಪತ್ತು ಕೊಟ್ಟಿದ್ದೀನಿ, ಮತ್ತೆ ಭಿಕ್ಷೆ ಬೇಡ್ತಿದ್ಯಲ್ಲಪ್ಪ, ಯಾಕೆ ಅಂತ ಕೇಳಿದಾಗ ಹಿಂಗೊಬ್ಬ ಕಳ್ಳ ಕಿತ್ಕೊಂಡು ಹೋದ. ಅವಾಗ ಅರ್ಜುನ ತನ್ನ ಒಂದು ಬೆರಳಲ್ಲಿದ್ದಂಥ ಒಂದು ವಜ್ರದ ಉಂಗುರವನ್ನು ತೆಗೆದು ಹೇಳ್ತಂತೆ, ಅದಕ್ಕಿಂತ ತುಂಬ ಬೆಲೆ ಬಾಳುತ್ತಿದ್ದು, ಇದನ್ನ ಇಟ್ಕೊಂಡು ನಿನ್ನ ಜೀವನವನ್ನು ರೂಪಿಸ್ಕೋ, ಇನ್ಮೇಲೆ ಭಿಕ್ಷೆ ಬೇಡಬೇಡ. ಸರಿ ಅಂತ ಅವ್ನು ತುಂಬ ಖುಷಿಲಿ ಇನ್ಮೇಲೆ ಜೀವನ ಸೆಟ್ಲ್ ಆಯಿತು ಅಂತ ಮನೆಗೆ ತೊಗೊಂಡು ಯಾರಿಗೂ ಕಾಣದೇ ಇರೋ ಥರ ಒಂದು ಮಡಕೆ ಒಳಗಡೆ ಅದನ್ನು ಬಚ್ಚಿಡ್ತಾನೆ. ಅವ್ನು ಬೆಳಿಗ್ಗೆ ಏಳೋದ್ರೊಳಗಡೆ ಅವ್ನ ಹೆಂಡತಿಯ ಮಡಕೆ ತೊಗೊಂಡು